ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗುರುಕುಲ ಅಕಾಡೆಮಿಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಒಂದೇ ಮಾತರಂ ಗೀತೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಕವಿತೆಯನ್ನು ಸಂಸ್ಕೃತ ಮಿಶ್ರಿತ ಬಂಗಾಳಿ ಭಾಷೆಯಲ್ಲಿ ಬರೆಯಲಾಗಿದೆ. ಒಂದೇ ಮಾತರಂ ಎಂಬ ಶೀರ್ಷಿಕೆಯು ನಾನು ನಿನಗೆ ನಮಸ್ಕರಿಸುತ್ತೇನೆ, ತಾಯಿಯೇ ನಿನಗೆ ವಂದನೆಗಳು ಅಂತ ಅರ್ಥ. ಈ ಹಾಡನ್ನು 1882ರಲ್ಲಿ ಪ್ರಕಟವಾದ ಚಟ್ಟೋಪಾಧ್ಯಾಯರ ಪ್ರಸಿದ್ಧ ಕಾದಂಬರಿ ಆನಂದ ಮಠದಲ್ಲಿದೆ. ಈ ಕಾದಂಬರಿಯನ್ನು 18ನೇ ಶತಮಾನದ ಅಂತ್ಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆದ ದಂಗೆಯ ಹಿನ್ನೆಲೆಯಲ್ಲಿ ಹೊಂದಿಸಲಾಗಿದೆ. ಇದನ್ನು 1896ರ ಕಲ್ಕತ್ತಾ INC ಅಧಿವೇಶನದಲ್ಲಿ ಹಾಡಲಾಯಿತು. ಅದನ್ನು ಹಾಡಿದವರು ಚಟ್ಟೋಪಾಧ್ಯಾಯರು. ಆಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆಯನ್ನು ರಹಮತುಲ್ಲಾ ಸಹಾನಿಯವರು ವಹಿಸಿದ್ದರು. ಸ್ವದೇಶಿ ಚಳುವಳಿ 1905ರ ಬಂಗಾಳ ವಿಭಜನೆಯ ವಿರುದ್ಧದ ಪ್ರತಿಭಟನೆಗಳ ಸಮಯದಲ್ಲಿ ಈ ಹಾಡು ಬೃಹತ್ ರ್ಯಾಲಿ ಮತ್ತು ವಸಾಹತುಶಾಹಿ ವಿರೋಧಿ ಘೋಷಣೆಯಾಯಿತು. ಮೊದಲ ರಾಷ್ಟ್ರೀಯ ಧ್ವಜವನ್ನು ಮೇಡಂ ಭಿಕಾಜಿ ಕಾಮಾ ಅವರು ಜರ್ಮನಿಯ ಸ್ಟಟ್ಗಾರ್ಟ್ನಲ್ಲಿ 1907ರಲ್ಲಿ ಭಾರತೀಯ ಧ್ವಜದ ಮೊದಲ ಆವೃತ್ತಿಯನ್ನು ಹಾರಿಸಿದರು. ಇದರ ಮಧ್ಯದಲ್ಲಿ ವಂದೇ ಮಾತರಂ ಎಂದು ಬರೆಯಲಾಗಿತ್ತು. 1909ರಲ್ಲಿ ಶ್ರೀ ಅರಬಿಂದೋರವರು ಇದನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು. ಐ ಬೌ ಟು ಥೀ ಮದರ್. ಸ್ವಾತಂತ್ರ್ಯ ನಂತರದ ಸ್ಥಿತಿಯನ್ನು ನೋಡಿದರೆ ಜನವರಿ 24, 1950ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ನಡೆದ ಸಂವಿಧಾನ ಸಭೆಯು ಇದನ್ನು ರಾಷ್ಟ್ರೀಯ ಗೀತೆಯಾಗಿ ಅಂಗೀಕರಿಸಿತು. ಮೊದಲ 2 ಚರಣಗಳನ್ನು ಮಾತ್ರ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಅಧಿಕೃತವಾಗಿ ಅಂಗೀಕರಿಸಲಾಯಿತು. 2025-26ನೇ ವರ್ಷವು ಈ ಹಾಡಿನ ಸಂಯೋಜನೆಯ 150ನೇ ವಾರ್ಷಿಕೋತ್ಸವವಾಗಿದೆ.